ಲೋಕಸಭೆ ಚುನಾವಣೆ ಗೆಲ್ಲಲು ಸಿಟಿ ವ್ಯೂಹವನ್ನ ಹೆಣೆಯಲಾಗಿದೆ ಕೇಸರಿ ಪಡೆಯಿಂದ. ರಾಜಧಾನಿಯಲ್ಲಿರುವ ಮತದಾರರನ್ನ ಸೆಳೆಯೋದಕ್ಕೆ ಹೊಸ ತಂತ್ರ. ಕ್ಷೇತ್ರದ ಮತದಾರರನ್ನ ಹುಡುಕಿ ಸಿಟಿಗೆ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು. ಅರಮನೆ ಮೈದಾನದಲ್ಲಿ ಕರಾವಳಿ ಭಾಗದ ಮತದಾರರ ಸಭೆ, ಸ್ನೇಹಕೂಟ, ಸಂವಾದದ ನೆಪದಲ್ಲಿ ಅಭ್ಯರ್ಥಿಗಳಿಂದ ಮತಬೇಟೆ ನಡೆಸಲಾಗ್ತಾ ಇದೆ. ಮತದಾರರನ್ನ ಹುಡುಕಿ ಬಂದ ಘಟಾನುಘಟಿ ಅಭ್ಯರ್ಥಿಗಳು ಕ್ಷೇತ್ರ ಮತದಾರರ ಜೊತೆ ಬ್ರಿಜೇಶ್ ಚೌಟ ಹಾಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ದಕ್ಷಿಣ ಕನ್ನಡ ಕ್ಷೇತ್ರದ ಮತದಾರರ ಮನವೊಲಿಕೆಗೆ ಯತ್ನ ಆಗ್ತಾ ಇದೆ. ಹೊರ ರಾಜ್ಯಕ್ಕೂ ಲಗ್ಗೆ ಇಡಲು ರೆಡಿಯಾಗಿದ್ದಾರೆ ಹುರಿಯಾಳುಗಳು. ಮುಂಬೈನಲ್ಲೂ ಸಹ ಮತಯಾಚನೆಗೆ ರೆಡಿಯಾಗಿದ್ದಾರೆ ಕರಾವಳಿ ಕ್ಯಾಂಡಿಡೇಟ್ಸ್. ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಬ್ರಿಜೇಶ್ ಚೌಟ ರಣತಂತ್ರ ಹೇಳಿತಾ ಇದ್ದಾರೆ. ಶೀಘ್ರದಲ್ಲೇ ಮತದಾರರನ್ನ ಭೇಟಿ ಮಾಡಲಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೆ ಬ್ರಿಜೇಶ್ ಚೌಟ. ಈ ರೀತಿಯಾಗಿ ಸ್ನೇಹಕೂಟ ಸಂವಾದದ ಹೆಸರಲ್ಲಿ ಮತದಾರರನ್ನ ಸೆಳೀತಾ ಇದ್ದಾರೆ. ಬೆಂಗಳೂರಲ್ಲಿ ತಮ್ಮ ಕ್ಷೇತ್ರದ ಮತದಾರರು ಯಾರೆಲ್ಲ ಇದ್ದಾರೆ ಅವರನ್ನ ಸೆಳೆಯೋದಕ್ಕೆ ಹೊಸ ರೀತಿಯಾದಂತಹ ಸಭೆಗಳನ್ನು ನಡೆಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಕ್ಷೇತ್ರದ ಮತದಾರರ ಮನವೊಲಿಕೆಗೆ ಬಿಜೆಪಿ ಅಭ್ಯರ್ಥಿಗಳಿಂದ ಹೊಸ ಪ್ರಯತ್ನ. ಇದೇ ರೀತಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಬಂಧುಗಳ ಜೊತೆ ಮಾತನಾಡುವಂತಹ ಒಂದು ಅವಕಾಶ ಕೂಡ ಸಿಕ್ತು. ನನಗೆ ಇನ್ನೂ ನೆನಪಿದೆ, ಬೆಂಗಳೂರಿನ ಬಂಧುಗಳ ಜೊತೆ ಮಾತನಾಡಿ ಹೋದ ನಂತರ ಯಾವ ರೀತಿಯ ವಾತಾವರಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಯಿತು ಅನ್ನುವಂಥದ್ದು. ಬೆಂಗಳೂರಿನ ಬಂಧುಗಳ ಜೊತೆ ನಾವು ಸಂವಾದ ಮಾಡಿದ ನಂತರ ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಾತಾವರಣ, ಹಳ್ಳಿಗಳಲ್ಲಿ ಗುರುರಾಜ್ ಗಂಟಿಹೊಳಿಯ ಪರವಾಗಿ ವಾತಾವರಣ ಬೆಂಗಳೂರಿಗೆ ಬಂದು ಹೋದ ನಂತರ ನಿರ್ಮಾಣವಾಯಿತು. ನನಗೆ ಒಂದು ವಿಶ್ವಾಸ ಇದೆ, ಬೆಂಗಳೂರಿನ ಕರಾವಳಿಯ ಬಂಧುಗಳ ಜೊತೆ ಮಾತನಾಡಿ ಹೋದ ನಂತರ ನಾವು ನಾಮಪತ್ರ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ, ಅದೇ ರೀತಿಯ ವಾತಾವರಣ, ಹುಮ್ಮಸ್ಸು ಕಾರ್ಯಕರ್ತರ ಮಧ್ಯೆ ಮತದಾರರ ಮಧ್ಯೆ ನಿರ್ಮಾಣ ಮಾಡುವಂಥ ತಾಕತ್ತು ಬೆಂಗಳೂರಿನಲ್ಲಿರುವಂಥ ಕರಾವಳಿಯ ಬಂಧುಗಳಿಗೆ ಇದೆ ಅನ್ನುವಂಥದ್ದು ಬೆಂಗಳೂರಿನ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.